ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಹಿತ್ಯ ಬಸಕಿರಂಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದಂದು ಅಂದರೆ ಗಣೇಶ ಚತುರ್ಥಿದಂದು ನಾವು ಚಂದ್ರನ ನೋಡಿದರೆ ಯಾವ ರೀತಿ ನಾವು ಪರಿಹಾರವನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಳ್ತಾ ಇದ್ದೇನೆ. ಬನ್ನಿ ನೋಡಿದಂತೆ, ನಾವು ಗಣೇಶ ಚತುರ್ಥಿ ದಿವಸ ಚಂದ್ರನನ್ನು ನೋಡಬಾರ್ದು. ಅದು ಯಾಕೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಮ್ಮೆ ಚಂದ್ರಲೋಕದಲ್ಲಿ ಗಣೇಶ ಇಲಿಯ ಮೇಲೆ ಎಲ್ಲ ಮೋದಕ ಕರಿಗಳು ಎಲ್ಲದನ್ನು ತಿಂದ್ಕೊಂಡು ಬರುತ್ತಿರುವಾಗ ಡೊಳ್ಳು ಹೊತ್ತೆ ಗಣೇಶನ ವಾಹನ ಇಲಿ ಆಗಿರುತ್ತದೆ. ಸೊ ಗಣೇಶ ಇಲಿ ಮೇಲೆ ಬಂದಿರುತ್ತಾನೆ. ಇಲಿಯ ಮುಂದೆ ಹಾವು ಕಾಣಿಸ್ಕೊಳ್ತದೆ. ಅದ ನಂತರ ಅದು ಇಲಿ ಜೋರಾಗಿ ಓದಲಿಕ್ಕೆ ಪ್ರಾರಂಭ ಮಾಡ್ತದೆ. ಆವಾಗ ಗಣೇಶ ಅದು ಇಲಿ ಮೇಲಿಂದ ಬಿಡ್ಬಿಡ್ತಾನೆ. ಅದನ್ನು ವೀಕ್ಷಣೆ ಮಾಡ್ತಾ ಇದ್ದ ಚಂದ್ರನು ತುಂಬ ಜೋರಾಗಿ ಅಹಂಕಾರದಿಂದ ನಗ್ಬಿಡ್ತಾನೆ. ಸೊ ಆ ಕಾರಣಕ್ಕೆ ಗಣೇಶನಿಗೆ ತುಂಬಾ ಒಂದು ಕೋಪ ಬರ್ತದೆ. ಆನಂತರ ಗಣೇಶನು ಚಂದ್ರನ ಮೇಲೆ ಒಂದು ಶಾಪ ಆಗ್ತಾಯಿದೆ. ನನ್ನ ಚೌತಿ ದಿವಸ ನಿನ್ನನ್ನು ಯಾರು ನೋಡ್ತಾರೆ ಸುಳ್ಳು ಆರೋಪ ಬರಲಿ ಅಂತ ಶಾಪ ಹಾಕ್ತಾರೆ. ಆನಂತರ ಹಾಗೆ ನಿನ್ನ ಬಣ್ಣ ಕ್ಷೀಣಿಸ್ತಾ ಹೋಗಲಿ ಅಂತ ಸಹ ಒಂದು ಶಾಪ ಹಾಕ್ತಾನೆ. ಅಂತ ಚಂದ್ರನಿಗೆ ಅವನ ತಪ್ಪು ಒಂದು ಅರಿವಾಗಿ ಕ್ಷಮೆ ಕೇಳ್ತಾನೆ ಗಣೇಶನ ಹತ್ರ. ಆನಂತರ ಗಣೇಶನು ನಿನ್ನ ಬಣ್ಣ ಬರ್ತದೆ, ಆದರೆ ಕ್ರಮೇಣವಾಗಿ ಅದು ಬರ್ತದೆ. ಈಗ ಸಹ ಅದು ನಮಗೆ ಆಗುವಂಥದ್ದು. ಅಮಾವಾಸ್ಯೆ ಹುಣ್ಣಿಮೆಗೆ ಅದು ನಮಗೆ ಚಂದ್ರನ ಕಾರಕ ಕಡಿಮೆ ಆಗಿ ಹೆಚ್ಚಾಗಿ ಬಿಡುವಂಥದ್ದು. ಅದೇ ರೀತಿಯೇ ಸುಳ್ಳಿನ ಆರೋಪ ಬಂದವರಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಸಹ ಚಂದ್ರನಿಗೆ ಹೇಳ್ತಾನೆ. ಹಾಗೆಯೇ ಸಂಕಷ್ಟ ಚತುರ್ಥಿ ದಿವಸ ನಿನ್ನನ್ನು ನೋಡಿನೇ ನನ್ನ ಉಪವಾಸವನ್ನು ಬಿಡಬೇಕು ಅಂತ ಸಹ ಒಂದು ವರವನ್ನು ಕೊಡ್ತಾರೆ. ಸೊ ಈ ಥರ ಒಂದು ಚಂದ್ರನ ಒಂದು ದರ್ಶನವಾಗಿದ ನಂತರ ಯಾವ ರೀತಿ ನಾವು ಪಶ್ಚಾತ್ತಾಪ ಪರಿಹಾರ ಮಾಡ್ಕೋಬೇಕು ಅನ್ನೋದಾದರೆ, ನೀವು ಭಯ ಮಾಡ್ಕೊಂಡು ಹೋಗಬೇಡಿ. ನಾರ್ಮಲಾಗಿ ನೀವು ಗಣೇಶನ ಮುಂದೆ ಬಂದು ಸ್ನಾನ ಮಾಡಿಕೊಂಡು ನಂತರದಲ್ಲಿ ಗಣೇಶನ ಮುಂದೆ ಬಂದು ಗಣೇಶನಿಗೆ ಗರಿಕೆಯಾಗಿ ಮೋದಕವನ್ನು ಅರ್ಪಿಸಿ ಮಂಗಳಾರತಿಯನ್ನು ಮಾಡಿಕೊಂಡು ಗಣೇಶನ ಹತ್ರ ನೀವು ಕೇಳ್ಕೊಳ್ಳಿ, ನಾನು ಬೇಕಂತ ನೋಡಿಲ್ಲ, ಏನೋ ಒಂದು ಅಚಾತುರ್ಯಾಗಿ ನಾನು ನೋಡಿಬಿಟ್ಟಿದ್ದೇನೆ, ದಯವಿಟ್ಟು ನನ್ನ ಒಂದು ಪರಿಹಾರ ಮಾಡ್ಕೊ ತಂದೆ ಅಂತ ನೀವು ಕೇಳ್ಕೊಂಡು ಹಾಗೆ ಗಣೇಶನ ಒಂದು ಸಂಕಷ್ಟ ನಾಶನಂ ನಾಮಸ್ಯ ಗಣಪತಿ ಸ್ತೋತ್ರವನ್ನು ಓದ್ಕೊಳ್ಳಿ. ಗಣೇಶನ ಒಂದು ಜ್ಞಾನ ಮಾಡಿ ಹಾಗೆ ಶಮಂತಕ ಮನೆಯ ಒಂದು ಕಥೆಯನ್ನು ಸಹ ಓದಬೇಕು. ನೀವು ಒಂದೇ ದಿವಸ ಓದಿದ್ರೆ ಅದು ಏನು ಸಹ ಲಾಭ ಬರಲ್ಲ. ನಾವು ಪ್ರತಿ ವಾರ ಸಹ ಒಂದು ವಾರಕ್ಕೆ ಒಂದು 2-3 ಸಲನಾದರೂ ನಾವು ಅದನ್ನು ಓದ್ಕೋಬೇಕು. ಹಾಗೆ ಶಮಂತಕ ಮನೆಯ ಒಂದು ಸ್ತೋತ್ರವನ್ನು ಸಹ ನಾವು ಓದ್ಕೋಬೇಕು. ಆ ಸ್ತೋತ್ರ ಹೀಗಿದೆ: ಸಿಂಹ ಪ್ರಸೇದಂ ವದಿತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾಂ ರೋಹಿತ ಸರ್ವಶ್ರೇಷ್ಠ ಶಮಂತಕಃ. ಈ ಮನಸ್ಸವನ್ನು ಸಹ ನೀವು ಒಂದು 5 ಸಲ ನಾವು ಹೇಳ್ಕೋಬೇಕು. ಹಾಗೆ ಸಂಕಷ್ಟ ನಾಮ ಶ್ರೀ ಗಣಪತಿ ಸ್ತೋತ್ರ ಹೀಗಿದೆ: ಪ್ರಣಮ್ಯ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೇ ನಿತ್ಯಮಾಯು ಕಾಮಾರ್ಥ ಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚೇಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ದಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟೈಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಿನಾಮಾನಿ ಸಂಜಯ ಯತ್ಪಟೇ ನರಃ ನ ಚ ವಿಘ್ನಂ ಭಯತಸ್ಸ ಸರ್ವಸಿದ್ಧಿಕರಂ ಪ್ರಭೋ. ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆಂ ಗತಿಂ ಜಗದ್ಗಣಪತಿಂ ಸ್ತೋತ್ರಂ ಸದ್ಮಾಸೆ ಫಲಂ ಲಭತ್ ಸಂವತ್ಸರೇಣ ಸಿದ್ಧಿಂ ಚ ಲಭತ ಮಾತ್ರ ಸಂಶಯ. ಅಷ್ಟಭ್ಯೋ ಬ್ರಾಹ್ಮಣಶ್ಚ ಲಿಖಿತ್ವಾಯ ಸಮರ್ಪಯೆ ತಸ್ಯಾವಿಧ ಭವೇತ್ ಸರ್ವ ಗಣೇಶಸ್ಯ ಪ್ರಸಾದಾತ್. ಇಷ್ಟು ಒಂದು ಸ್ತೋತ್ರವಿರುವಂಥದ್ದು. ಇದನ್ನು ಸಹ ಓದ್ಕೋಬೇಕು. ಹಾಗೆಯೇ ಒಂದು ಪ್ರತಿ ವಾರ ಸಹ ಇದನ್ನೇ ಹೇಳ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಚೌತಿ ದಿವಸ ಒಂದು ಚಂದ್ರನ ಆಕಸ್ಮಿಕವಾಗಿ ನಾನು ದರ್ಶನ ಸಹ ಮಾಡಿದ್ದೆ, ಯಾವ ರೀತಿ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ. ಇಷ್ಟವಾಗಿ ನಾನು ಭಾವಿಸ್ತೀನಿ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.